ಆಸರೆ ಟಿವಿಯ ವೀಕ್ಷಿಸ್ತಾ ಇರುವಂಥ ಎಲ್ಲ ದೇವ ಮಕ್ಕಳಿಗೆ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ತಿರುಗಿನೊಂದು ಆವರ್ತಿ ನಿಮ್ಮನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ಕಾರ್ಯಕ್ರಮವನ್ನು ನೀವು ವೀಕ್ಷಿಸುವುದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಕೂಡ ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಈ ದಿನ ನಿಮ್ಮೊಂದಿಗೆ ನಾನು ಮಾತನಾಡಲಿಕ್ಕಿರುವಂಥ ವಿಷಯ ಪ್ರಾರ್ಥನೆಯಲ್ಲಿ ನಿರತರಾಗಿರುವುದು. ಅದಕ್ಕೆ ಆಧಾರವಾಗಿ ದಾನಿಯೇಲನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 2ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ದಾನಿಯೇಲನಾದ ನಾನು ಶಾಸ್ತ್ರಗಳನ್ನು ಪರೀಕ್ಷಿಸಿ ಯೆಹೋವನ ಪ್ರವಾದಿಯಾದ ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯಾನುಸಾರ ಯೆರೂಸಲೇಮ್ ಹಾಳು ಬಿದ್ದಿರಬೇಕಾದ ಪೂರ್ಣ ಕಾಲದ ವರ್ಷಗಳ ಸಂಖ್ಯೆ 75 ತಿಳಿದು ಉಪವಾಸ ಬಿದ್ದು ಗೋಣೆತಟ್ಟು ಸುತ್ತಿಕೊಂಡು ಬೂದಿ ಬಳಿದುಕೊಂಡು ಕರ್ತನಾದ ದೇವರ ಕಡೆಗೆ ಮುಖವೆತ್ತಿ ಪ್ರಾರ್ಥನೆ ವಿಜ್ಞಾಪನೆಗಳಲ್ಲಿ ನಿರತನಾದೆನು. ಇಲ್ಲಿ ದಾನಿಯೇಲನ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ನಾವು ನೋಡುತ್ತಾದವೆ, ದಾನಿಯೇಲನು ಪ್ರಾರ್ಥನೆ ಮತ್ತು ವಿಜ್ಞಾಪನೆಗಳಲ್ಲಿ ನಿರತನಾದನು. ಹಾಗಿರುವುದಾದರೆ ಪ್ರಿಯ ದೇವರ ಮಕ್ಕಳೇ, ನಾವು ಕೂಡ ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು. ಫಲಿತಾಂಶದ ಪ್ರಾರ್ಥನೆಯನ್ನ ನಾವು ಮಾಡಬೇಕಾದರೆ ನಾವು ಪ್ರಾರ್ಥನೆಯಲ್ಲಿ ನಿರತವಾಗಿರಬೇಕು. ಫಲಿತಾಂಶದ ಪ್ರಾರ್ಥನೆ ನಮ್ಮ ಜೀವಿತದಲ್ಲಿ ಜಯವನ್ನು ತರುವಂಥದ್ದಾಗಿದೆ. ನಾವು 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನಾವು ನೋಡುವಾಗ ಹೇಗೆ ನಾವು ನಿರತವಾಗಿ ಪ್ರಾರ್ಥಿಸಬಹುದು, ಫಲಿತಾಂಶಕಾರಿಯಾಗಿ ಪ್ರಾರ್ಥಿಸಬಹುದು ಎಂಬುದಾಗಿ ನಾವು ನೋಡಬಹುದಾಗಿದೆ. ದೇವ ಜನರಿಂದ ದೇವರು ಬಯಸುವಂಥ ಒಂದೇ ಒಂದು ಕಾರ್ಯ ಇದೆ ಎಂಬುದಾಗಿ ಹೇಳಿದ್ರೆ ಅದು ಪ್ರಾರ್ಥನೆಯಾಗಿದೆ. ದೇವ ಜನರು ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರು ಬಯಸುವಂತವರಾಗಿದ್ದಾರೆ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯ. ಆ ವಾಕ್ಯ ಭಾಗದಲ್ಲಿ ನಿರಂತರವಾಗಿ ಪ್ರಾರ್ಥನೆಯಲ್ಲಿ ಇರಬೇಕಾದಂಥ 6 ಅಂಶಗಳನ್ನು ಆ ವಾಕ್ಯ ಭಾಗದಲ್ಲಿ ನಾವು ನೋಡಬಹುದಾಗಿದೆ. ನಮ್ಮ ವಾಕ್ಯ ಭಾಗಗಳನ್ನು ತಿರುಗಿಸೋಣ. 2 ಪೂರ್ವಕಾಲ ವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯ. ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ತಿರುಗಿಕೊಂಡು ನನ್ನನ್ನು ಪ್ರಾರ್ಥಿಸಿ ನನ್ನ ದರ್ಶನವನ್ನು ಬಯಸುವುದಾದರೆ ನಾನು ಪರಲೋಕದಿಂದ ಲಾಲಿಸಿ ಅವರ ಪಾಪಗಳನ್ನು ಕ್ಷಮಿಸಿ ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವೆನು. ಈ ವಾಕ್ಯ ಭಾಗದಲ್ಲಿ ನಾವು ನೋಡುತ್ತಾದವೆ, ಮೊದಲನೇದಾಗಿ ಆ ವಾಕ್ಯ ಭಾಗದ ಮೊದಲ ಭಾಗವನ್ನು ನಾವು ನೋಡುವಾಗ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು. ನೋಡಿ, ಈ ವಾಕ್ಯ ಭಾಗದಲ್ಲಿ ಹೇಳಲ್ಪಟ್ಟಿದೆ ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು. ಅಂದರೆ ದೇವ ಜನರು ಪ್ರಾರ್ಥಿಸಬೇಕೆಂಬುದಾಗಿ ದೇವರು ಬಯಸುವಂತವನಾಗಿದ್ದಾನೆ. ಈ ಲೋಕದಲ್ಲಿ ನಾವು ನೋಡುವಾಗ ಎಲ್ಲ ಜನರು ಪ್ರಾರ್ಥಿಸುತ್ತಾರೆ. ಇಸ್ಲಾಂ ಜನರು ದಿನಕ್ಕೆ 5 ಆವರ್ತಿ ಪ್ರಾರ್ಥಿಸುತ್ತಾರೆ. ಯಹೂದ್ಯರು ದಿನಕ್ಕೆ 3 ಆವರ್ತಿ ಪ್ರಾರ್ಥಿಸ್ತಾರೆ. ಹಿಂದೂ ಧರ್ಮದವರು ದಿನಕ್ಕೆ 2 ಬಾರಿ ಅವರು ಪ್ರಾರ್ಥಿಸುತ್ತಾರೆ. ಆದರೆ ಎಲ್ಲರೂ ಪ್ರಾರ್ಥನೆ ಮಾಡುವಾಗ ಆದರೆ ಇಲ್ಲಿ ದೇವರು ಬಯಸುವಂಥ ಕಾರ್ಯ ಎಂಬುದಾಗಿ ಹೇಳಿದ್ರೆ ನನ್ನವರೆಂದು ಹೆಸರುಗೊಂಡ ನನ್ನ ಜನರು. ಹಾಗಾದರೆ ಯಾರು ಪ್ರಾರ್ಥಿಸಬೇಕು? ದೇವ ಜನರು ಪ್ರಾರ್ಥಿಸಬೇಕಾಗಿದೆ. ದೇವ ಜನರು ಪ್ರಾರ್ಥಿಸಬೇಕೆಂಬುದು ದೇವರ ಬಯಕೆಯಾಗಿದೆ. ದೇಶದಲ್ಲಿ ಅನೇಕ ಉಗ್ರಗಾಮಿಗಳ ಚಟವಟಿಕೆ ಉಂಟಾಗ್ತಾ ಇದೆ, ಭಯೋತ್ಪಾದಕನೆ ಕಾರ್ಯಗಳು ಉಂಟಾಗ್ತಾ ಇದೆ. ಈ ಎಲ್ಲ ಸಂರಕ್ಷಣೆ ಯಾರ ಕೈಯಲ್ಲಿದೆ ಎಂಬುದಾಗಿ ಹೇಳಿದ್ರೆ ದೇವ ಜನರ ಕೈಯಲ್ಲೇ ಇದೆ. ದೇವ ಮಕ್ಕಳು ಯಾವಾಗ ಪ್ರಾರ್ಥಿಸಲಿಕ್ಕೆ ಪ್ರಾರಂಭಿಸುತ್ತಾರೋ ಈ ಸಂಗತಿಗಳೆಲ್ಲ ಅವು ಬದಲಾಗಲಿಕ್ಕೆ ಸಾಧ್ಯವಾಗ್ತದೆ. ಅನೇಕ ಸಾರಿ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ದೇವ ಜನರು ಪ್ರಾರ್ಥಿಸುವುದಿಲ್ಲ. ದೇವ ಮಕ್ಕಳು ದೇವ ಸಮ್ಮುಖದಲ್ಲಿ ದೇವರನ್ನ ಹುಡುಕುವುದಿಲ್ಲ. ಅದಕ್ಕೊಂದು ಒಳ್ಳೆಯ ಉದಾಹರಣೆಯನ್ನ ಸತ್ಯವೇದದಿಂದ ಈ ದಿನ ನಾನು ನಿಮಗೆ ತಿಳಿಸಲಿಕ್ಕಿದ್ದೇನೆ. ಉದಾಹರಣೆಯನ್ನು ನೋಡುವಾಗ ಯೋನನ ಜೀವಿತದಲ್ಲಿ ನಾವು ನೋಡ್ತೇವೆ. ದೇವರು ಹೇಳಿದ್ರು ನಿನವೆಗೆ ಹೋಗಿ ಎಂಬುದಾಗಿ, ಆದರೆ ಯೋನನು ತಾರ್ಷೀಷ್ಗೆ ಓಡಿ ಹೋದನು. ಇಲ್ಲಿ ನಾವು ನೋಡುತ್ತೇವೆ, ಯೋನನು ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾ ಇದ್ದಾರೆ. ಒಂದು ದೊಡ್ಡ ತುಫಾನು ಬಿರುಗಾಳಿ ಬಂದು ಹಡಗಿನಲ್ಲಿರುವಂಥ ಎಲ್ಲ ಜನರು ಭಯಪಟ್ಟು ಅವರವರ ದೇವರುಗಳಿಗೆ ಅವರು ಏನು ಮೊರೆ ಇಡುತ್ತಾ ಇದ್ದಾರೆ. ಯೋನನ ಗ್ರಂಥ 1ನೇ ಅಧ್ಯಾಯ 5ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. 5ನೇ ವಾಕ್ಯ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಆಗ ನಾವಿಕರು ಹೆದರಿ ತಮ್ಮ ತಮ್ಮ ದೇವರುಗಳಿಗೆ ಮೊರೆ ಇಟ್ಟು ತಮ್ಮ ಕಷ್ಟವು ಕಡಿಮೆಯಾಗುವ ಹಾಗೆ
ಹಡಗಿನ ಸಾಮಾನುಗಳನ್ನು ಸಮುದ್ರಕ್ಕೆ ಬೀಸಾಡಿ ಬಿಟ್ಟರು. ನೋಡಿ, ಇಲ್ಲಿ ತೂಫಾನು ಬಂದಾಗ, ಬಿರುಗಾಳಿ ಬಂದಾಗ ಎಲ್ಲರೂ ತಮ್ಮ ತಮ್ಮ ದೇವರುಗಳಿಗೆ ಮೊರೆ ಇಡುತ್ತಾ ಇದ್ದಾರೆ. ಆ ದೊಡ್ಡ ಸಮೂಹದಲ್ಲಿ ಒಬ್ಬನೇ ತಮ್ಮ ದೇವರಿಗೆ ಮೊರೆ ಇಡದ ವ್ಯಕ್ತಿ ಯಾರಂತ ಹೇಳಿದ್ರೆ ಯೋನ. ದೇವರ ವಾಕ್ಯ ಹೇಳ್ತದೆ, 6ನೇ ವಾಕ್ಯವನ್ನ ನೀವು ಗಮನಿಸುವುದಾದ್ರೆ, ಹೀಗಿರಲು ಹಡಗಿನ ಯಜಮಾನನು ಯೋನನ ಬಳಿಗೆ ಬಂದು, ಇದೇನು ನಿದ್ದೆ ಮಾಡುತ್ತಿ, ಎದ್ದು ನಿನ್ನ ದೇವರಿಗೆ ಮೊರೆ ಇಡು, ಒಂದು ವೇಳೆ ನಿನ್ನ ದೇವರು ನಮ್ಮನ್ನ ರಕ್ಷಿಸಾನು. ನೋಡಿ ಪ್ರಿಯ ದೇವ ಮಕ್ಕಳೇ, ಇಲ್ಲಿ ಎಲ್ಲ ಜನರು ತಮ್ಮ ತಮ್ಮ ದೇವರುಗಳಿಗೆ ಮೊರೆ ಇಡುತ್ತಾದರೆ ಒಬ್ಬ ವ್ಯಕ್ತಿ ಪ್ರಾರ್ಥನೆ ಮಾಡುತ್ತಾ ಇಲ್ಲ, ಅವನೇ ಯೋನನಾಗಿದ್ದಾನೆ. ಈಗ ಯೋನನನ್ನ ಹಡಗಿನ ನಾವಿಕ ಎದ್ದು ಅವನನ್ನು ಎಂಕರೇಜ್ ಮಾಡ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ಯೋನ, ನಿನ್ನ ದೇವರಿಗೆ ನೀನು ಪ್ರಾರ್ಥನೆ ಮಾಡು, ಒಂದು ವೇಳೆ ನಿನ್ನ ದೇವರು ಪ್ರಾರ್ಥನೆಯನ್ನ ಕೇಳಿ ಈ ತೂಫಾನನ್ನ, ಈ ಹಡಗಿಗೆ ಬಂದಂತ ಈ ಅಪಾಯವನ್ನ ಕಡಿಮೆ ಮಾಡಬಹುದೆಂಬುದಾಗಿ. ನೋಡಿ, ಇಲ್ಲಿ ಏನಂತ ಹೇಳಿದ್ರೆ, ಬೇರೆ ಎಲ್ಲ ಇತರ ಜನರು ಏನ್ ಮಾಡ್ತಾ ಇದ್ದಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ದೇವ ಭಕ್ತನು ಏನು ಮಾಡ್ತಾ ಇದ್ದಾನೆ, ನಿದ್ರೆ ಮಾಡ್ತಾ ಇದ್ದಾನೆ. ಇವತ್ತು ಪ್ರಪಂಚದಲ್ಲಿ ಕೂಡ ಅದೇ ನಡೆಯುತ್ತಾ ಇದೆ. ಅನೇಕ ಧರ್ಮಗಳವರು ತಮ್ಮ ತಮ್ಮ ದೇವರುಗಳಿಗೆ ಪೂಜೆ ಸಲ್ಲಿಸುತ್ತಾರೆ, ಅವರು ಪ್ರಾರ್ಥನೆ ಮಾಡುತ್ತಾರೆ, ಆದರೆ ದೇವ ಮಕ್ಕಳು ಪ್ರಾರ್ಥನೆ ಮಾಡುವುದಿಲ್ಲ. ಇಲ್ಲಿ ದೇವರ ವಾಕ್ಯ ಹೇಳುತ್ತದೆ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು. ಹಾಗಾದ್ರೆ ಆತನ ಹೆಸರುಗೊಂಡ ಆತನ ಪ್ರಜೆಗಳು ನಾವೇನ್ ಮಾಡಬೇಕಾಗಿದೆ, ಪ್ರಾರ್ಥನೆ ಮಾಡಬೇಕಾಗಿದೆ. ಇನ್ನೊಂದು ಕಾರ್ಯವನ್ನು ನಾನು ತೋರಿಸ್ತೇನೆ. ಅದೇ ಯೋನನ ಪುಸ್ತಕ 1ನೇ ಅಧ್ಯಾಯ ಅಲ್ಲಿ 8ನೇ ವಾಕ್ಯ ನೋಡುತ್ತೇವೆ. ಅಯ್ಯ, ಈ ಕೇಡು ನಮಗೆ ಸಂಭವಿಸುವುದಕ್ಕೆ ಯಾರು ಕಾರಣ ಎಂಬುದಕ್ಕೆ ನೀನೇ ನಮಗೆ ತಿಳಿಸು. ನೀನು ಎಲ್ಲಿಂದ ಯಾವ ಕೆಲಸದ ಮೇಲೆ ಬಂದೆ, ನೀನು ಯಾವ ದೇಶದವನು, ಯಾವ ಜನಾಂಗದವನು ಎಂದು ಕೇಳಲು. ನೋಡಿ, ಈಗ ಯೋನನ ಬಗ್ಗೆ ಎಲ್ಲರಿಗೂ ಯಾರೋ ಯೋನನೇ ತಪ್ಪು ಮಾಡಿರಬಹುದು, ಇವನ ನಿಮಿತ್ತವಾಗಿ ತೂಫಾನು ಬಂದಿದೆ ಎಂಬುದಾಗಿ ಜನರಿಗೆ ಗೊತ್ತಾದಾಗ ಆ ಯೋನನನ್ನು ಕೇಳುತ್ತಾ ಇದ್ದಾರೆ, ಯೋನನೇ, ನೀನು ಯಾವ ದೇಶದವನು, ನೀನು ಯಾವ ಜನಾಂಗದವನು, ನೀನು ಎಲ್ಲಿಂದ ಬಂದಿದೀಯಾ, ಎಲ್ಲ ಪ್ರಶ್ನೆಗಳು ಇಡುವಾಗ ಯೋನನು ಉತ್ತರವನ್ನು ಕೊಡುತ್ತಾ ಇದ್ದಾನೆ. 9ನೇ ವಾಕ್ಯ, ಯೋನನು ನಾನು ಇಬ್ರಿಯನು. ಆ ಪದವನ್ನು ಗಮನಿಸ್ರಿ, ನಾನು ಇಬ್ರಿಯನು. ಮುಂದಿನ ಪದವನ್ನು ಗಮನಿಸ್ರಿ, ಕಡಲನ್ನ ವನ ನೆಲವನ್ನ ಸೃಷ್ಟಿಸಿದ ಪರಲೋಕ ದೇವರಾದ ಯೆಹೋವನ ಭಕ್ತನು. ಕೊಚ್ಚಿಕೊಳ್ಳುವುದರಲ್ಲಿ ದೇವ ಮಕ್ಕಳೇನು ಕಡಿಮೆ ಇಲ್ರಿ. ಇಲ್ಲಿ ಯೋನನ ಕೇಳ್ತಾ ಇದ್ದಾರೆ, ನೀನು ಯಾರು, ಅಮಿತೆಯ ಮಗನಾದ ಯೋನನು ಎಂಬುದಾಗಿ ಹೇಳಲಿಲ್ಲ. ಯೋನ ಹೇಳ್ತಾ ಇದ್ದಾನೆ, ನಾನು ಇಬ್ರಿಯನು, ನಾನು ಈ ಸಮುದ್ರವನ್ನ, ಈ ಸೃಷ್ಟಿಯನ್ನ, ಈ ಕಡಲನ್ನ ಉಂಟು ಮಾಡಿದ ದೇವರ ಭಕ್ತನು. ಕೊಚ್ಚಿಕೊಳ್ಳೋದಕ್ಕೇನು ಕಡಿಮೆ ಇಲ್ರಿ. ಹೇಳ್ತಾ ಇದ್ದಾನೆ, ನನ್ನ ದೇವರೇ ಎಲ್ಲ ಸೃಷ್ಟಿ ಮಾಡಿದ್ದು, ನನ್ನ ದೇವರೇ ಸರ್ವಶಕ್ತನು, ನನ್ನ ದೇವರೇ ದೊಡ್ಡವನು, ನಾನು ಇಬ್ರಿಯನು, ನಾನು ಇಸ್ರಾಯೇಲನೆಂಬುದಾಗೆಲ್ಲ ಹೇಳ್ತಾ ಇದ್ದಾನೆ. ಆದರೆ ಎಲ್ಲರೂ ತಮ್ಮ ತಮ್ಮ ದೇವರುಗಳಿಗೆ ಮೊರೆ ಇಡುವಾಗ ಯೋನನು ಏನು ಮಾಡ್ತಾ ಇದ್ದಾನೆ, ನಿದ್ರೆ ಮಾಡ್ತಾ ಇದ್ದಾನೆ. ಪ್ರಿಯ ದೇವ ಮಕ್ಕಳೇ, ನಮ್ಮ ಜೀವಿತದಲ್ಲಿ ಕೂಡ ಇವತ್ತು ನಾವು ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತೇವೆ. ನಾವು ನಿಜವಾದ ದೇವರ ಮಕ್ಕಳು, ನಾವು ಜೀವಿಸುವ ದೇವರನ್ನ ಆರಾಧಿಸುತ್ತೇವೆ. ನನ್ನ ಯೇಸು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ, ಸರಿನೇ, ಅದನ್ನು ಹೇಳುವಂಥದ್ದು ತಪ್ಪೇ ಅಲ್ಲ. ಆದರೆ ಒಂದು ವಿಷಯ, ಆತನ ಜನರಾಗಿರುವಂಥ ನೀವುಗಳು ಪ್ರಾರ್ಥನೆ ಮಾಡುತ್ತಾ ಇದ್ದೀರಾ? ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನವರೆಂದು ಹೆಸರುಗೊಂಡ ಜನರು ಪ್ರಾರ್ಥಿಸುವುದಾದರೆ. ಹಾಗಾದರೆ ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕಾದ್ರೆ ಮೊದಲನೇದಾಗಿ ದೇವ ಜನರಾದಂಥ ನಾವುಗಳು ಪ್ರಾರ್ಥನೆ ಮಾಡಬೇಕು. ನಾವು ಪ್ರಾರ್ಥನೆ ಮಾಡುವಾಗಲೇ ಮಾತ್ರ ದೇಶದಲ್ಲಿ ಬಿಡುಗಡೆ, ದೇಶದಲ್ಲಿ ಉಜ್ಜೀವನ, ಕುಟುಂಬದಲ್ಲಿ ಆಶೀರ್ವಾದ, ಕಷ್ಟಕ್ಕೆ ಬಿಡುಗಡೆ, ರೋಗಗಳಿಗೆ ಸೌಖ್ಯ. ಇವೆಲ್ಲವೂ ಯಾವಾಗ ಅಂತ ಹೇಳಿದ್ರೆ ತನ್ನ ಜನರು, ದೇವ ಜನರು ಪ್ರಾರ್ಥಿಸುವಾಗ. ಎರಡನೇದಾಗಿ ಈ ರೀತಿಯಾಗಿ ಹೇಳಲ್ಪಟ್ಟಿದ್ರೆ, ತಮ್ಮನ್ನ ತಗ್ಗಿಸಿಕೊಂಡು, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ತಮ್ಮನ್ನ ತಗ್ಗಿಸಿಕೊಂಡು.
ಹಾಗಾದರೆ ಎರಡನೇದಾಗಿ ನಾವಿಲ್ಲಿ ನೋಡುತ್ತಾ ಇದ್ದೇವೆ, ನಮ್ಮನ್ನು ನಾವು ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಬೇಕು. ಒಂದು, ಆತನ ಜನರು ಪ್ರಾರ್ಥಿಸಬೇಕು. ಎರಡು, ನಮ್ಮನ್ನು ನಾವು ತಗ್ಗಿಸಿಕೊಂಡು ನಾವು ಪ್ರಾರ್ಥನೆ ಮಾಡಬೇಕು. ನೋಡಿ, ನಮ್ಮ ಜೀವಿತದಲ್ಲಿ ಯಾವಾಗಲೂ ದೇವ ಸಮ್ಮುಖದಲ್ಲಿ ಬರುವಾಗ ಒಂದು ತಾಳ್ಮೆಯ ಹೃದಯದೊಂದಿಗೆ ನಾವು ಬರಬೇಕು. ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗೆ ಆತನು ಕೃಪೆಯನ್ನ ಅನುಗ್ರಹಿಸುತ್ತಾನೆ. 1 ಪೇತ್ರ 5ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ದೇವರ ತ್ರಾಣದ ಹಸ್ತದ ಕೆಳಗೆ ನಿಮ್ಮನ್ನ ತಗ್ಗಿಸಿಕೊಳ್ಳಿರಿ, ತಕ್ಕ ಕಾಲದಲ್ಲಿ ದೇವರು ನಿಮ್ಮನ್ನ ಮೇಲಕ್ಕೆ ಎತ್ತುತ್ತಾನೆ. ಹಾಗಾದ್ರೆ ನಾವು ಪ್ರಾರ್ಥನೆಗೆ ಬರುವಾಗ ನಮ್ಮೊಳಗೆ ಹೆಮ್ಮೆ ಇರಬಾರದು. ನೋಡಿ, ಸತ್ಯವೇದದಲ್ಲಿ ಒಂದು ಉದಾಹರಣೆ ಹೇಳಲ್ಪಟ್ಟಿದೆ. 2 ಜನರು ಪ್ರಾರ್ಥನೆಗಾಗಿ ದೇವಾಲಯಕ್ಕೆ ಬಂದ್ರಂತೆ. ಒಬ್ಬನು ಪರಿಸಾಯನು, ಇನ್ನೊಬ್ಬನು ಸುಂಕದವನು. ಪರಿಸಾಯನು ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಅವನು ಪ್ರಾರ್ಥನೆ ಮಾಡಲಿಲ್ಲ. ಅವನ ಪ್ರಾರ್ಥನೆಯಲ್ಲಿ 99% ಜಂಬವೇ ಇತ್ತು. ಅವನ ದೇವರಿಗೆ ಹೇಳುತ್ತಾ ಇದ್ದಾನೆ, ದೇವರೇ, ನಾನು ಈ ಮನುಷ್ಯನ ತರ ಅಲ್ಲ, ಇವನ ತರ ಅಲ್ಲ. ನಾನು ಕಾಣಿಕೆ ಕೊಡ್ತೇನೆ, ಉಪವಾಸ ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ. ತನ್ನ ಕುರಿತಾಗಿ ಜಂಬವನ್ನ ಕೊಚ್ಚಿಕೊಂಡ. ಸುಂಕದವನು ಕೂಡ ಪ್ರಾರ್ಥನೆ ಮಾಡಿದ. ಅವನು ಪ್ರಾರ್ಥನೆ ಮಾಡಲಿಲ್ಲ. ದೇವರೇ, ನಿನ್ನ ಮುಖ ನೋಡುವುದಕ್ಕೂ ಕೂಡ ನನಗೆ ಯಾವ ಯೋಗ್ಯತೆ ಇಲ್ಲ, ನನ್ನನ್ನು ಕ್ಷಮಿಸೆಂಬುದಾಗಿ ಪ್ರಾರ್ಥನೆ ಮಾಡಿದ. ದೇವರ ವಾಕ್ಯ ಹೇಳ್ತದೆ, ದೇವರು ಪರಿಸಾಯನ ಪ್ರಾರ್ಥನೆಯನ್ನ ತಿರಸ್ಕರಿಸಿ ದೇವರು ಆ ಸುಂಕದವನ ಪ್ರಾರ್ಥನೆಯನ್ನ ಕೇಳಿದನು. ಪ್ರಿಯ ದೇವ ಜನರೇ, ದೇವರು ನಮ್ಮ ಪ್ರಾರ್ಥನೆಯನ್ನ ಕೇಳಬೇಕಾದ್ರೆ ನಾವು ದೀನತೆಯಿಂದ ಪ್ರಾರ್ಥಿಸಬೇಕು, ನಾವು ತಗ್ಗಿದ ಮನೋಭಾವದಿಂದ ಪ್ರಾರ್ಥಿಸಬೇಕು. ಹಾಗೆ ಪ್ರಾರ್ಥಿಸುವಾಗ ದೇವರು ನಮ್ಮ ಸ್ವರವನ್ನು ಕೇಳಿ ನಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನ ಕೊಡುವಂತವರಾಗಿದ್ದಾರೆ. ಹಾಗಾದ್ರೆ ನಮ್ಮ ಜೀವಿತದಲ್ಲಿ ತಗ್ಗಿದ ಮನೋಭಾವ ಇಲ್ಲದೆ ಅಹಂಕಾರದಿಂದ ಪ್ರಾರ್ಥಿಸುವುದಾದ್ರೆ ಅದು ಕ್ಯಾನ್ಸರ್ ಇದ್ದಂಗೆ. ಅದು ನಿನ್ನ ಜೀವಿತವನ್ನು ತಿಂದೆ ಹಾಕಿಬಿಡುತ್ತದೆ, ಅದು ನಿನ್ನ ಪ್ರಾರ್ಥನೆಯನ್ನ ಕೊಂದು ಹಾಕಿಬಿಡುತ್ತದೆ. ಆದ್ದರಿಂದ ಪ್ರಿಯ ದೇವ ಜನರೇ, ನಾವುಗಳು ನಮ್ಮನ್ನ ತಗ್ಗಿಸಿಕೊಂಡು ನಾವು ಪ್ರಾರ್ಥನೆ ಮಾಡೋಣ. ಮೂರನೇದಾಗಿ ಅದೇ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ತಮ್ಮ ಕೆಟ್ಟ ನಡತೆಯನ್ನ ಬಿಟ್ಟು ಅಥವಾ ಪಾಪವನ್ನ ಬಿಟ್ಟು ಪ್ರಾರ್ಥಿಸಬೇಕು. ಮೊದಲನೇದಾಗಿ ದೇವರು ಹೇಳಿದ್ರು, ನನ್ನ ಜನರು ಪ್ರಾರ್ಥಿಸಬೇಕು. ಎರಡನೇದಾಗಿ ದೇವರು ಹೇಳ್ತಾ ಇದ್ದಾರೆ, ನಿಮ್ಮನ್ನ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡ್ರಿ. ಮೂರನೇದಾಗಿ ದೇವರು ಹೇಳ್ತಾ ಇದ್ದಾರೆ, ನಿಮ್ಮ ಕೆಟ್ಟ ನಡತೆಯನ್ನ ಬಿಟ್ಟು, ಪಾಪವನ್ನ ಬಿಟ್ಟು. ನೋಡಿ, ದೇವರು ಪರಿಶುದ್ಧನಾಗಿದ್ದಾನೆ. ಆತನು ಏನು ಸಹಿಸಿದರೂ ಪಾಪವನ್ನ ಸಹಿಸುವವನಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೆಶಾಯ ಬರೆದ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ 2ನೇ ವಾಕ್ಯ, ನಿಮ್ಮ ಅಪರಾಧಗಳೇ ನಿಮ್ಮನ್ನ ದೇವರಿಂದ ಅಗಲಿಸುತ್ತಾ ಬಂದಿದೆ. ನಿಮ್ಮ ಪಾಪಗಳೇ ಆತನು ಕೇಳದ ಹಾಗೆ ತಡೆಯುಂಟು ಮಾಡಿದೆ. ಹಾಗಾದರೆ ಪ್ರಾರ್ಥನೆ ಮಾಡುವವರು ಪಾಪವನ್ನು ಮಾಡಿ ಪ್ರಾರ್ಥನೆ ಮಾಡಬಾರದು. ಒಂದು ವೇಳೆ ಪಾಪದ ಹೃದಯವನ್ನು ಇಟ್ಟುಕೊಂಡು ನಾವು ಪ್ರಾರ್ಥಿಸುವುದರೆ ದೇವರು ಕೇಳುವುದಿಲ್ಲ. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿ ನನ್ನ ಪ್ರಾರ್ಥನೆಯನ್ನ ಕೇಳುತ್ತಿರಲಿಲ್ಲ. ಹಾಗಾದರೆ ಪ್ರಿಯ ದೇವ ಜನರೇ, ನಾವು ಪಾಪವನ್ನು ಬಿಟ್ಟು ನಾವು ಪ್ರಾರ್ಥಿಸಬೇಕು. ನಮ್ಮ ಪಾಪವನ್ನು ಹರಿಕೆ ಮಾಡಿ ನಾವು ಪ್ರಾರ್ಥಿಸಬೇಕು. ಆದ್ದರಿಂದ ನಮ್ಮ ಜೀವಿತದಲ್ಲಿ ಕೆಟ್ಟತನವನ್ನು ಬಿಟ್ಟು ನಾವು ಪ್ರಾರ್ಥಿಸೋಣ. ನಾಲ್ಕನೆಯದಾಗಿ, ನಾವು ತಿರುಗಿಕೊಂಡು ನನ್ನವರೆಂದು ಹೆಸರುಗೊಂಡ ನನ್ನ ಜನರು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಕಡೆ ತಿರುಗಿಕೊಂಡು. ಹಾಗಾದರೆ ಏನು ಪಾಸ್ಟರೇ, ನಾವು ತಿರುಗಿಕೊಂಡು ಪ್ರೇಯರ್ ಮಾಡಬೇಕಾ? ಹೌದು. ಯಾವ ಕಡೆ ತಿರುಗಿಕೊಂಡು ಪ್ರೇ ಮಾಡಬೇಕು? ಯಹೂದ್ಯರೆಲ್ಲ ಯೆರೂಸಲೇಮಿನ ಕಡೆ ಅವರು ತಿರುಗಿಕೊಂಡು ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ತಿರುಗಿಕೊಂಡು ಎಂಬುದಾಗಿ ಹೇಳುವಾಗ ಯಾವುದೋ ಒಂದು ದಿವಸ ಪ್ರಾರ್ಥನೆ ಇದೆ ಎಂಬುದಾಗಿ ತಿಳಿದುಕೊಳ್ಳೋಣ. ವಿಶೇಷವಾಗಿ ಭಾನುವಾರ ಪ್ರಾರ್ಥನೆ ಇದ್ದರೆ ಭಾನುವಾರ ಮಾತ್ರ ದೇವರ ಕಡೆಗೆ ತಿರುಗಿ ಮತ್ತೆ ಬಾಕಿ 6 ದಿನಗಳನ್ನು ಕೆಲವರು ಲೋಕದ ಕಡೆಗೆ ತಿರುಗುತ್ತಾರೆ. ಹಾಗೆ ಅಲ್ಲ. ನೋಡಿ, ಸಂಸೋನನು ಕೂಡ ಅವನ ತಂದೆ ತಾಯಿಗಳೊಟ್ಟಿಗೆ ಇರುವಾಗ ಚೆನ್ನಾಗಿದ್ದ. ಆಗಾಗ ಅವನು ದೇಲೆಲ ಪಕ್ಕ ಅವನು ಆಗಾಗ ತಿರುಗ್ತಾ ಇದ್ದ. ಆದ್ದರಿಂದ ಅವನ ಜೀವನದಲ್ಲಿ ಒಂದು ದೊಡ್ಡ ನಷ್ಟ ಉಂಟಾಯಿತೆಂಬುದಾಗಿ ನೋಡ್ತೇವೆ. ನಮ್ಮ ಜೀವಿತದಲ್ಲಿ ಕೂಡ
ತಿರುಗಿಕೊಳ್ಳಬೇಕು. ಯಾವುದ ಕಡೆಯಿಂದ? ಪಾಪವನ್ನು ಬಿಟ್ಟು ತಿರುಗಿಕೊಳ್ಳಬೇಕು. ಕೆಟ್ಟ ನಡತೆಯನ್ನು ಬಿಟ್ಟು ನಾವು ತಿರುಗಿಕೊಳ್ಳಬೇಕು. ಲೋಕದ ಕಾರ್ಯಗಳನ್ನು ಬಿಟ್ಟು ನಾವು ದೇವರ ಕಡೆಗೆ ತಿರುಗಿಕೊಳ್ಳುವುದಾದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಂಥವನಾಗಿದ್ದಾನೆ. ನೋಡಿ, ನಮ್ಮ ಜೀವಿತದಲ್ಲಿ ತಿರುಗಿಕೊಂಡು ಪ್ರಾರ್ಥಿಸುವಂಥದ್ದು ಬಹಳ ಮುಖ್ಯವಾಗಿದೆ. 5ನೇದಾಗಿ ಅದೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನನ್ನನ್ನು ಪ್ರಾರ್ಥಿಸಿ. ಮೊದಲನೇದಾಗಿ ನಾನು ಹೇಳಿದೆ, ನನ್ನ ಜನರು ಪ್ರಾರ್ಥಿಸಬೇಕು. ತಮ್ಮನ್ನ 2ನೇದಾಗಿ ಹೇಳಿದೆ, ತಗ್ಗಿಸಿಕೊಂಡು ಪ್ರೇಯರ್ ಮಾಡಬೇಕು. 3ನೇದಾಗಿ ನಮ್ಮ ಪಾಪವನ್ನು ಬಿಟ್ಟು ಪ್ರೇಯರ್ ಮಾಡಬೇಕು. 4 ದೇವರ ಕಡೆಗೆ ತಿರುಗಿಕೊಂಡು ಪ್ರೇಯರ್ ಮಾಡಬೇಕು. 5ನೇದಾಗಿ ನನ್ನನ್ನು ಪ್ರಾರ್ಥಿಸಿ. ದೇವರ ವಾಕ್ಯದಲ್ಲಿ ಅನೇಕ ವಾಗ್ದಾನಗಳಿದೆ. ಮತ್ತಾಯ 7:7 ಹೇಳ್ತದೆ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು. ಯೆರೆಮೀಯ 33:3ನೇ ವಾಕ್ಯ ಹೇಳ್ತದೆ, ನೀನು ನನ್ನನ್ನು ಕೇಳಿಕೋ, ನಾನು ನಿನಗೆ ತಿಳಿಯದ ಗೂಢಾರ್ಥಗಳನ್ನು ನಿನಗೆ ಗೋಚರ ಪಡಿಸುವೆನೆಂಬುದಾಗಿ. ಹೌದು ಪ್ರಿಯ ದೇವಜನರೇ, ಯೋಹಾನ್ ಬರೆದ ಸುವಾರ್ತೆ 16:24ನೇ ವಾಕ್ಯ ಹೇಳ್ತದೆ, ಇದುವರೆಗೆ ನನ್ನ ಹೆಸರಿನಲ್ಲಿ ಏನು ಬೇಡಿಕೊಂಡಿಲ್ಲ, ನನ್ನ ಹೆಸರಿನಲ್ಲಿ ಬೇಡಿಕೊಳ್ಳಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗಾದರೆ ನಾವು ಯಾರಲ್ಲಿ ಪ್ರಾರ್ಥಿಸಬೇಕು? ಜೀವವುಳ್ಳ ದೇವರ ಬಳಿಯಲ್ಲಿ ನಾವು ಪ್ರಾರ್ಥಿಸಬೇಕು. 6ನೇದಾಗಿ ನಾವು ನೋಡುತ್ತಾದವೆ, ನನ್ನ ದರ್ಶನವನ್ನು ಬಯಸಿ. ನನ್ನ ದರ್ಶನವನ್ನು ಬಯಸಿ. ಆದರೆ ಆಂಗ್ಲ ಭಾಷೆಯಲ್ಲಿ ಅದರ ಭಾಷಾಂತರ ನೋಡುವಾಗ ನನ್ನ ಮುಖವನ್ನು ಹುಡುಕಿ, ನನ್ನ ಮುಖವನ್ನು ಹುಡುಕಿ ನೀವು ಪ್ರಾರ್ಥಿಸುವುದಾದರೆ ನಾನು ದೇಶದಲ್ಲಿ ಕ್ಷೇಮವನ್ನು ಉಂಟು ಮಾಡುವೆನು. ಪ್ರಿಯ ದೇವಜನರೇ, ಪ್ರಾರ್ಥನೆ ಅಂದರೆ ಕೇವಲ ಬೇಡಿಕೊಳ್ಳುವುದು ಮಾತ್ರವಲ್ಲ, ನಮ್ಮ ಪಟ್ಟಿಯನ್ನು ದೇವರ ಮುಂದೆ ಮಾತ್ರ ಇಡುವಂಥದ್ದಲ್ಲ. ಪ್ರಾರ್ಥನೆ ಅಂದರೆ ನಾವು ದೇವರ ಮುಖವನ್ನು ಹುಡುಕುವಂಥದ್ದು. ನಮಗೇನು ಬೇಡ ಸ್ವಾಮಿ, ನಮಗೆ ನೀವು ಬೇಕಪ್ಪ, ನನಗೇನು ಬೇಡ ಸ್ವಾಮಿ, ನಿನ್ನ ಮುಖ ಸಾಕಪ್ಪ ಎಂಬುದಾಗಿ ದೇವರ ಮುಖವನ್ನು ನಾವು ಹುಡುಕುವಾಗ ದೇವರು ನಮ್ಮ ಜೀವಿತದಲ್ಲಿ ಅನೇಕ ಉನ್ನತವಾದ ಕಾರ್ಯಗಳನ್ನು ಮಾಡುವಂಥವರಾಗಿದ್ದಾರೆ. ಹಾಗಾದರೆ ನಾವು ಯಾವ ಯಾವ ಸಮಯದಲ್ಲಿ ದೇವರನ್ನು ಹುಡುಕಬೇಕು? ನಾವು ಅಪಾಯ ಕಾಲದಲ್ಲಿ ನಾವು ದೇವರನ್ನು ಹುಡುಕಬೇಕು. ನಮ್ಮ ವ್ಯಾಧಿಯ ಸಂದರ್ಭದಲ್ಲಿ ನಾವು ದೇವರನ್ನು ಹುಡುಕಬೇಕು. ಸತ್ಯವೇದದಲ್ಲಿ ಒಬ್ಬ ಭಕ್ತನ ಕುರಿತಾಗಿ ನೋಡುತ್ತೇವೆ. ಅವನು ಪ್ರಾಯದಲ್ಲಿ ಇರುವಾಗ, ಯವನಸ್ಥನಾಗಿರುವಾಗ ದೇವರನ್ನ ಚೆನ್ನಾಗಿ ಹುಡುಕಿದ. ದೇವರೆಲ್ಲದರಲ್ಲಿ ಸಹಾಯ ಮಾಡಿದ್ರು. ಶತ್ರುಗಳು ಬಂದಾಗ ದೇವರನ್ನ ಹುಡುಕದ, ದೇವರೆಲ್ಲ ಸಹಾಯ ಮಾಡಿದ್ರು. ಆದರೆ ದೇವರ ವಚನ ಹೇಳ್ತದೆ, ಅವನ ವ್ಯಾಧಿ ಬಂದಾಗ ಅವನು ದೇವರನ್ನ ಹುಡುಕಲಿಲ್ಲ. ಕೇವಲ ಡಾಕ್ಟರ್ನ ಹುಡುಕೊಂಡು ಹೋದಂತೆ, ಕೇವಲ ಔಷಧಿಯನ್ನು ಹುಡುಕಿಕೊಂಡು ಹೋದಂತೆ ಅವನಿಗೆ ಬಲವಾದ ರೋಗ ಉಂಟಾಗಿ ಅವನ ಮರಣ ಹೊಂದುವವರೆಗೂ ಅವನು ದೇವರನ್ನ ಹುಡುಕಲೇ ಎಂಬುದಾಗಿ ನೋಡ್ತೇವೆ. ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ನಾವು ದೇವರನ್ನು ಹುಡುಕೋಣ. ನೀವು ಕಷ್ಟ ಕಾಲದಲ್ಲಿ ಇದ್ದೀರಾ, ನೀವು ಕಣ್ಣೀರಿನಲ್ಲಿ ಇದ್ದೀರಾ, ಒಂದು ಅದ್ಭುತಕ್ಕಾಗಿ ಕಾದಿದ್ದೀರಾ, ಏನು ಮಾಡಬೇಡ್ರಿ, ಜಸ್ಟ್ ದೇವರನ್ನ ಹುಡುಕರೆ. ನಾವು ದೇವರನ್ನ ಹುಡುಕುವಾಗ ದೇವರು ನಮ್ಮ ಜೀವಿತದಲ್ಲಿ ಮಹತ್ತಾದ ಕಾರ್ಯವನ್ನು ಮಾಡುತ್ತಾನೆ. ಹಾಗಾದರೆ ನಾವು ಪ್ರಾರ್ಥನೆಯಲ್ಲಿ ನಿರತರಾಗಿರಬೇಕು. ಈ ಪ್ರಾರ್ಥನೆಯಲ್ಲಿ ನಿರತರಾಗಿರುವುದಕ್ಕೆ ಈ 6 ಅಂಶಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡೆ. ಮೊದಲನೇದಾಗಿ ನಾನು ಹೇಳಿದೆ, ಪ್ರಾರ್ಥನೆಯಲ್ಲಿ ನಿರತರಾಗೋದು ಹೇಗಂತ ಹೇಳಿದ್ರೆ, ನನ್ನವರೆಂದು ಹೆಸರುಗೊಂಡ ನನ್ನ ಜನರು. ಹೌದು ಪ್ರಿಯ ದೇವ ಜನರೇ, ನಮ್ಮ ಜೀವಿತದಲ್ಲಿ ನಾವು ಪ್ರಾರ್ಥಿಸಬೇಕು. ಬೇರೆ ಯಾರ್ಯಾರೋ ಪ್ರಾರ್ಥಿಸ್ತಾ ಇದ್ದಾರೆ, ನಾವು ನಿದ್ರೆ ಮಾಡ್ತಾ ಇದ್ದಾವೆ, ನಾವು ಪ್ರಾರ್ಥಿಸಬೇಕು. 2ನೇದಾಗಿ ನಮ್ಮನ್ನು ನಾವು ತಗ್ಗಿಸಿಕೊಂಡು ಪ್ರಾರ್ಥಿಸಬೇಕು. 3ನೇದಾಗಿ ನಾನು ಹೇಳಿದೆ, ನಮ್ಮ ಪಾಪವನ್ನು ಬಿಟ್ಟು ಪ್ರಾರ್ಥಿಸಬೇಕು. 4ನೇದಾಗಿ ದೇವರ ಕಡೆಗೆ ತಿರುಗಿಕೊಂಡು ಪ್ರಾರ್ಥಿಸಬೇಕು. 5ನೇದಾಗಿ ನಾವು ದೇವರಲ್ಲೇ ಪ್ರಾರ್ಥಿಸಬೇಕು. 6ನೇದಾಗಿ ಆತನನ್ನ ಮುಖವನ್ನು ಹುಡುಕಿ ಪ್ರಾರ್ಥಿಸಬೇಕು. ಹಾಗಿರುವುದಾದರೆ ಪ್ರಿಯ ದೇವ ಮಕ್ಕಳೇ, ಪ್ರಾರ್ಥನೆ ನಮಗೆ ಜಯವನ್ನು ಕೊಡುತ್ತದೆ. ಪ್ರಾರ್ಥನೆ ನಮಗೆ ಗೆಲುವನ್ನು ಕೊಡುತ್ತದೆ. ಪ್ರಾರ್ಥನೆ ಸನ್ನಿವೇಶವನ್ನು ಬದಲಾಯಿಸ್ತದೆ. ಪ್ರಾರ್ಥನೆ ಸೈತಾನನ ಕೋಟೆಯನ್ನು ಒಡೆದು ಹಾಕುವಂಥದ್ದಾಗಿದೆ. ಈ ಅಂಶಗಳನ್ನು ಹಿಡಿದುಕೊಂಡು ನಾವು ಪ್ರಾರ್ಥಿಸುವವರಾಗಿರೋಣ. ದೇವರು ನಿಮ್ಮ ಜೀವಿತದಲ್ಲಿ ಬಲವಾದಂಥ ಮಹತ್ತಾದಂಥ ಕಾರ್ಯಗಳನ್ನು ಮಾಡುವವನಾಗಲಿ. ಹಾಗಾದರೆ 2 ಪೂರ್ವಕಾಲವೃತ್ತಾಂತ 7ನೇ ಅಧ್ಯಾಯ 14ನೇ ವಾಕ್ಯ 6 ಅಂಶಗಳನ್ನು ನಿಮ್ಮೊಂದಿಗೆ ನಾನು
ಹೇಳಿಕೊಂಡೆ. ಆ ಅಂಶಗಳ ಪ್ರಕಾರವಾಗಿ ನಾವು ದೇವರನ್ನು ಹುಡುಕೋಣ, ದೇವರನ್ನು ಪ್ರಾರ್ಥಿಸೋಣ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ರಿ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ದಿನ ಕೂಡ ಸ್ವಾಮಿ ಪ್ರಾರ್ಥನೆಯ ಕುರಿತಾಗಿ ನಾವು ಧ್ಯಾನಿಸಲಿಕ್ಕೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನಮ್ಮನ್ನು ದೇವರೇ, ನನ್ನ ಜನರು ಪ್ರಾರ್ಥಿಸಬೇಕೆಂಬುದು ನಿಮ್ಮ ಬಯಕೆ. ನಾವು ಪ್ರಾರ್ಥಿಸುವಂತೆ ಸಹಾಯ ಮಾಡ್ರೆ ದೇವರೇ. ನಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನಿನ್ನ ಕಡೆಗೆ ತಿರುಗಿಕೊಂಡು ದೇವರೇ ಸ್ತೋತ್ರ, ನಮ್ಮನ್ನು ತಗ್ಗಿಸಿಕೊಂಡು ದೇವರೇ ಪ್ರಾರ್ಥನೆಯಲ್ಲಿ ನಿನ್ನ ಮುಖವನ್ನು ಮಾತ್ರ ಹುಡುಕುವಂತೆ ನಮಗೆ ಸಹಾಯ ಮಾಡ್ರಿ. ಯಾಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸ್ತೇವೆ. ಒಬ್ಬೊಬ್ಬರನ್ನ ತಟ್ಟಿ ಎಬ್ಬಿಸ್ರೆ, ಒಬ್ಬೊಬ್ಬರು ಪ್ರಾರ್ಥನೆಯಲ್ಲಿ ಬೆಳೆಯಲಿ. ಯೇಸುವಿನ ನಾಮದಲ್ಲಿ ಕರ್ತನೆ, ಈ ವಾಕ್ಯದ ಪ್ರಕಾರ ಈ ದಿನಗಳಲ್ಲೇ ನಿನ್ನನ್ನು ಹೆಚ್ಚಾಗಿ ಹುಡುಕುವಂತೆ ಸಹಾಯ ಮಾಡ್ರಿ. ವೀಕ್ಷಿಸಿದ ಪ್ರತಿಯೊಬ್ಬರನ್ನ ಧಾರಾಳವಾಗಿ ಆಶೀರ್ವಾದ ಮಾಡ್ರಿ. ಒಬ್ಬೊಬ್ಬರ ಜೀವಿತದಲ್ಲಿ ನಿನ್ನ ನಾಮ ಮಾತ್ರ ಮಹಿಮೆ ಉಂಟಾಗಲಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ನಿಮ್ಮೆಲ್ಲರನ್ನ ದೇವರು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಆಸರೆ ಟಿವಿಗಾಗಿ ಪ್ರಾರ್ಥಿಸಿರಿ. ಅನೇಕ ಜನರು ಇದನ್ನು ನೋಡಲು ಪ್ರೋತ್ಸಾಹಪಡಿಸಿರಿ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಮೈ ಗಾಡ್ ಬ್ಲೆಸ್ ಯು ಆಲ್.